ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಸೊ ನಿನ್ನೆ ಎಲ್ಲ ಮೆಹಂದಿ ಶಾಸ್ತ್ರ ಆಗಿತ್ತಲ್ವ, ನೈಟ್ ಮಲಗೋದೆ ಒಂದು 2:30 3 o'clock ಆಗಿ ಹೋಯಿತು. ಸೊ ಈಗ ಬೆಳಗ್ಗೆ ಎದ್ದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ನೆಕ್ಸ್ಟ್ ಡೇ ವ್ಲಾಗು. ಸೊ ಇದ್ರ ಹಿಂದಿನ ವಿಡಿಯೋ ನೋಡಿಲ್ಲ ಅಂತಂದರೆ ಹೊಸಬ್ರು ಯಾರಾದರೂ ದಯವಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ, ನಿಮಗೆ ನೀಟಾಗಿ ಅರ್ಥ ಆಗುತ್ತೆ. ಸೊ ಹೀಗೆ ನಾವು ನೈಟು ಹಟ್ಟದ ಮೇಲೆ ಮಲ್ಕೊಂಡಿದ್ವಿ. ಹಳ್ಳಿ ಸೈಡು ಹಟ್ಟ ಅಂದರೆ ಗೊತ್ತಿರುತ್ತೆ ಸುಮಾರು ಜನಕ್ಕೆ. ಹಟ್ಟದಿಂದ ಸ್ವಲ್ಪ ಮುಂದೆ ಬಂದರೆ ಟೆರೆಸ್ ಸಿಕ್ಕುತ್ತೆ. ಸೊ ಹಾಗೆ ನಾವು ಟೆರೆಸ್ ಮೇಲೆ ಎಲ್ಲರೂ ಮಲ್ಕೊಂಡಿದ್ರು. ಇಲ್ಲಿ ನೋಡ್ತಿರ್ಬೋದು ನನ್ನ ತಮ್ಮ ನನ್ನ ತಂಗಿ ಎಲ್ಲರೂ ಮೊಬೈಲ್ ಇಟ್ಕೊಂಡು ಕೂತಿದ್ದಾರೆ. ಬೆಳಿಗ್ಗೆ ಎದ್ದಿದ ತಕ್ಷಣ ಮೊಬೈಲ್ ಇಟ್ಕೊಂಡು ಕೂತ್ಕೊತಾರೆ. ಸೊ ಇನ್ನು ಮಲಗಿರೋರು ಚೆನ್ನಾಗಿ ನಿದ್ದೆ ಹೊಡಿತಿದ್ರು, ಗುರ್ಕೆ ಹೊಡಿತಿದ್ರು. ಅವ್ರನ್ನೊಂದು ಚೂರು ಚೇಷ್ಟೆ ಮಾಡಿ ಕೆಳಗಡೆ ಬಂದೆ. ಸೊ ಇಲ್ಲಿ ನೋಡ್ಬೋದು ನನ್ನ ತಂಗಿ ನೆನೆ ಮೆಹಂದಿ ಬಿಡಿಸ್ಕೊಂಡಿದ್ಲಲ್ಲ, ಹಾಗೆ ಅವಳು ಮೆಹಂದಿ ಹೇಗೆ ಹತ್ತಿದೆ ಕೈಯಲ್ಲಿ ಅಂತ ಹೇಳ್ಬಿಟ್ಟು ನೋಡ್ತಾ ಇದ್ದೆ. ಹಾಗೆ ನೋಡ್ತಿರ್ಬೋದು ಅವಳಿಗೆ ತುಂಬ ರೇಗಿಸ್ತಾ ಇದ್ದೆ. ಯಾರನ್ನ ನಾವು ತುಂಬ ಇಷ್ಟಪಡ್ತೀವಿ ಅಂದರೆ ಮದುವೆ ಆಗೋ ಹುಡುಗನ್ನೇ ಆಗಿರ್ಬೋದು ಅಥವಾ ಇಷ್ಟಪಟ್ಟು ಮದುವೆ ಆಗೋ ಹುಡುಗನಾದರೂ ಆಗಿರ್ಬೋದು, ನಾವು ಇಷ್ಟಪಟ್ಟವರು ಕೈಯಲ್ಲಿ ಮೆಹಂದಿನ ತುಂಬ ಚೆನ್ನಾಗಿ ಕಲರ್ ಬಂದಿದ್ದರೆ ತುಂಬ ಇಷ್ಟಪಡ್ತಿದ್ದೀವಿ ಅಂತ ಅರ್ಥ. ಇಲ್ಲ ಒಂದು ಹುಡುಗ ನಮ್ಮನ್ನು ತುಂಬ ಇಷ್ಟಪಡ್ತಿದ್ದಾರೆ ಅಂತ ಅರ್ಥ. ಆ ರೀತಿ ದೊಡ್ಡವ್ರು ಹೇಳ್ತಾರೆ. ಸೊ ಅದನ್ನು ಅವಳಿಗೆ ಸುಮ್ಮನೆ ರೇಗಿಸ್ತಾ ಇದ್ದೆ ನಾನು. ತುಂಬ ಕಲರ್ ಬಂದಿದೆ, ಹಾಗೆ ಹೀಗೆ ತುಂಬ ಇಷ್ಟಪಡ್ತಾರೆ ನಿಮ್ಮನ್ನು, ನಿನ್ನ ಮದುವೆ ಆಗೋ ಹುಡುಗ ಅಂತೆಲ್ಲ ರೇಗಿಸ್ಕೊಂಡು ಹಾಗೆ ಕೆಳಗಡೆ ಆಚೆ ಬಂದೆ. ಸೊ ಇಲ್ಲಿ ನೋಡ್ತಿರ್ಬೋದು ಹೊರಗಡೆ ಫುಲ್ಲು ಎಲ್ಲ ಚಪ್ರ ಹಾಕೋದಕ್ಕೆ ರೆಡಿ ಮಾಡ್ಕೋತಾಯಿದ್ರು. ಸೊ ಚಪ್ರ ಹಾಕೋದನ್ನು ಹಾಗೆ ಒಂದು ಕ್ಲಿಪ್ಪಿಂಗ್ನ ಕೂಡ ತೊಗೊಂಡೆ. ಎಷ್ಟು ಚೆನ್ನಾಗಿ ರೆಡಿ ಮಾಡ್ತಾಯಿದ್ರು ಅಂದರೆ ತುಂಬಾ ಖುಷಿ ಆಗ್ತಿತ್ತು ಚಪ್ರ ಹಾಕೋದನ್ನು ನೋಡೋದಕ್ಕೆ. ಸೊ ಅದಾದಮೇಲೆ ಇನ್ನು ಅರಿಶಿನ ಶಾಸ್ತ್ರಕ್ಕೆ ಏನೇನೆಲ್ಲ ತಯಾರಿ ಮಾಡ್ಕೋಬೇಕು ಅದನ್ನೆಲ್ಲ ಮನೆ ಮಂದಿ ಎಲ್ಲ ಸೇರಿಕೊಂಡು ತಯಾರಿಯನ್ನು ಮಾಡ್ಕೋತಾಯಿದ್ವಿ. ಮನೆಯಲ್ಲಿ ಈ ರೀತಿ ಒಂದು ಶುಭ ಕಾರ್ಯ ನಡೆಯುವಾಗ ಏನೋ ಒಂಥರ ಆನಂದ, ಖುಷಿ, ಸಂಭ್ರಮ, ಸಂತೋಷ ಎಲ್ಲ ತುಂಬಿ ತುಳುಕಿ ಬರುತ್ತೆ. ನಿಜವಾಗ್ಲೂ ಈ ಒಂದು ಸಂಭ್ರಮಕ್ಕೆ ಇಡೀ ಕುಟುಂಬ ಎಲ್ಲರೂ ಏನೇ ಕೆಲಸ ಇದ್ದರೂ ಎಲ್ಲ ಬಿಟ್ಟು ಬಂದು ಸೇರ್ಕೊತೀವಲ್ವ, ಅದು ಒಂಥರ ಏನೋ ಒಂಥರ ಖುಷಿ. ಇಡೀ ಕುಟುಂಬನೂ ಸೇರಿಕೊಂಡು ಒಂದು ಸಂಭ್ರಮವನ್ನು ಆಚರಿಸೋದಾಗಲಿ, ಒಂದು ಕಾರ್ಯಕ್ರಮವನ್ನು ಮಾಡೋದಾಗಲಿ ಒಂಥರ ಏನೋ ಒಂಥರ ಖುಷಿ ಕೊಡುತ್ತೆ. ಸೊ ನಮಗಂತೂ ಈ ಒಂದು ಅರಿಶಿನ ಶಾಸ್ತ್ರ, ಮದುವೆ ಮಾಡೋದು ಇದು ಎಲ್ಲ ಒಂಥರ ಎಷ್ಟು ಖುಷಿ ಕೊಡ್ತಿತ್ತಂದರೆ ಎಲ್ಲ ಸಂಬಂಧಿಕರು ಸೇರಿಕೊಂಡು, ಕುಟುಂಬದವರು ಸೇರಿಕೊಂಡು ಒಂದು ಹೆಣ್ಣು ಮಗಳನ್ನು ಮದುವೆ ಮಾಡಿ ಕೊಡೋದು ಅದು ಸುಲಭದ ಮಾತಲ್ಲ. ನಿಜವಾಗ್ಲೂ ಎಲ್ಲರೂ ಯಾವುದೇ ಒಂದು ಎಂಥ ಕಷ್ಟನೇ ಇರಲಿ, ಇಂಥ ಒಂದು ಸಂದರ್ಭ ಬಂತಂದರೆ ಎಲ್ಲದರಲ್ಲೂ ಕೈ ಜೋಡಿಸಿ ನಿಂತ್ಕೊಂಡು ಮಾಡ್ತಾರಲ್ಲ, ನಿಜವಾಗ್ಲೂ ಖುಷಿಯಾಗುತ್ತೆ. ಸೊ ನಾನು ಏನು ಹೇಳಕ್ಕೆ ಬರ್ತಿದ್ದೀನಿ ಅಂತಂದರೆ, ಕೆಲವೊಂದು ಕುಟುಂಬದಲ್ಲಿ ನೋಡಿದ್ದೀನಿ ಎಲ್ಲರೂ ಇದ್ದರೂ ಇಲ್ದ ಹಾಗೆ ಅವರ ಜೀವನ ನಡೀತಾ ಇರುತ್ತೆ. ಒಂದು ಶುಭ ಕಾರ್ಯಗಳಾಗಲಿ ಆ ರೀತಿ ನಡೆಯುತ್ತೆ. ಎಲ್ಲರೂ ಇದ್ದರೂ ಕೂಡ ಯಾರೂ ಇಲ್ದಾಗೆ ಅವರವರೇ ಮಾಡ್ಕೊಳ್ಳೋ ಥರ ಆಗಿಬಿಡುತ್ತೆ. ಸೊ ಇಲ್ಲಿ ನಮ್ಮ ಫ್ಯಾಮಿಲಿಲಿ ನಾವು ಅದೃಷ್ಟ ಮಾಡಿದ್ದೀವಿ ನಿಜವಾಗ್ಲೂ. ಈ ರೀತಿ ಎಲ್ಲರೂ ಸೇರಿಕೊಂಡು ಒಂದು ಶುಭ ಕಾರ್ಯನ ಎಷ್ಟು ಚೆನ್ನಾಗಿ ಖುಷಿಯಾಗಿ ನೋಡ್ತಾ ಅದನ್ನು ನಾವು ಮಾಡ್ತಾಯಿದ್ವಿ ಶಾಸ್ತ್ರವನ್ನೆಲ್ಲ. ಸೊ ಇಲ್ಲಿ ಇವಾಗ ಅರಿಶಿನ ಶಾಸ್ತ್ರ ನಡೀತಾ ಇದೆ. ನಮ್ಮ ಕಡೆ ಹೇಗೆ ಅಂತಂದರೆ, ಹೆಣ್ಣಿಗೆ ಅರಿಶಿನವನ್ನು ಹಚ್ತಾ ಇರುವಾಗ ಮುತ್ತೈದೆ ಹಿರಿಯರು ಕುತ್ಕೊಂಡು ಏನೋ ಒಂದು ಅವರ ಒಂದು ಗೀತೆಯನ್ನು ಹಾಡ್ತಾರೆ. ಅದು ಏನೋ ಒಂದು ಶಾಸ್ತ್ರ ಅಂತ ಹೇಳ್ತಾರೆ, ಅದಕ್ಕೆ ಅರಿಶಿನ ಶಾಸ್ತ್ರದ ಗೀತೆ ಅಂತ ಹೇಳಿಬಿಟ್ಟು ಆಡ್ತಾ ಇರ್ತಾರೆ. ಅದನ್ನು ಕೇಳೋಕ್ಕೆ ಒಂಥರ ಖುಷಿ ಆಗುತ್ತೆ ನಿಜವಾಗ್ಲೂ. ಈ ಹಿರಿಯ ಮುತ್ತೈದೆಯರಂತೂ ಹಳೆಯ ಶಾಸ್ತ್ರದ್ದು ಅವರ ಕಾಲದಲ್ಲಿ ಆಡ್ತಿದ್ದಂಥ ಆ ಗೀತೆಯನ್ನು ಎಷ್ಟು ಚೆನ್ನಾಗಿ ಆಡ್ತಿದ್ರು ಅಂದರೆ ಕೇಳೋಕ್ಕೆ ಒಂಥರ ಚೆನ್ನಾಗಿತ್ತು. ಇದನ್ನೆಲ್ಲ ನಾವು ಬ್ಯಾಂಗ್ಳೂರಲ್ಲಿ ನೋಡೋಕ್ಕಾಗಲ್ಲ, ನಿಜವಾಗೂ ಸಿಕ್ಕೋದು ಇಲ್ಲ. ಹೇಳ್ಬೇಕಂತಂದರೆ ಹಳ್ಳಿಲಿ ಮಾತ್ರನೇ ಈ ಒಂದು ಶಾಸ್ತ್ರಗಳಾಗಲಿ, ಸಂಪ್ರದಾಯಗಳಾಗಲಿ, ಒಂದು ಗೀತೆಗಳಾಗಲಿ ಸಿಗೋವಂಥದ್ದು. ನಮ್ಮ ಬ್ಯಾಂಗ್ಳೂರಲ್ಲಿ ನೋಡಿದ್ದೀರ, ನಮ್ಮ ಸಿಟಿ ಸೈಡಲ್ಲೆಲ್ಲ DJ ಹಾಕೊಂಬಿಟ್ಟೆ ಅಂದರೆ ಮುಗೀತು, DJ ಹಾಕ್ಬಿಡ್ತಾರೆ. ಈ ಥರದ್ದು ಏನಾದರೂ ಒಂದು ಸಾಂಗ್, ಅದು ಒಂದು ಶಾಸ್ತ್ರ ನಡಿಬೇಕಂತಂದರೆ ಅಥವಾ ಮದುವೆಗಳಲ್ಲಿ ಈ ರೀತಿ DJ ಹಾಕ್ಬಿಟ್ಟು ಅವರವರು ಕಾರ್ಯಕ್ರಮಗಳನ್ನು ನಡೆಸ್ಕೊತಾ ಹೋಗ್ತಾರೆ. ಸೊ ಹಳ್ಳಿ ಕಡೆ ಬಂತಂದರೆ ಈ ರೀತಿಯಾದಂಥ ಒಂದು ಶಾಸ್ತ್ರಗಳನ್ನು, ಸಂಪ್ರದಾಯಗಳನ್ನು ನಡೆಸ್ಕೊತ ಹಿರಿ ಮುತ್ತೈದೆಯರು ನಿಂತ್ಕೊಂಡು
ಯಾವ್ಯಾವ ಶಾಸ್ತ್ರವನ್ನು ಯಾವ ಗಳಿಗೆಯಲ್ಲಿ ಮುಗಿಸ್ಬೇಕು, ಯಾವ ಟೈಮಲ್ಲಿ ಮಾಡಬೇಕು, ಅದನ್ನೆಲ್ಲ ಹೇಳೋರೊಬ್ಬರು ಹಿರಿಯರು ಇರಲೇಬೇಕು. ಅದಿದ್ರೇ ಈ ರೀತಿ ಒಂದು ಶಾಸ್ತ್ರಗಳು, ಮದುವೆ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯೋದು. ಇದು ನನ್ನ ಅನುಭವ ಅಂದ್ಕೊತೀನಿ, ನಮ್ಮ ಊರಲ್ಲಿ ನಡೆಯುವಂಥದ್ದು. ಸೊ ಹೀಗೆ ನಮ್ಮ ಮನೆಯಲ್ಲಿ ನಡೀತಿರೋವಂಥ ಶಾಸ್ತ್ರಗಳು. ಒಬ್ಬೊಬ್ಬರೇ ಹಿರಿಮುತ್ತೈದೆಯರು ಬಂದು ಮತ್ತು ಸೋದರ ಮಾವ ಆದಂಥವರು ಕೂಡ ಅರ್ಶಿನ ಶಾಸ್ತ್ರವನ್ನು ಮಾಡಬೇಕಂತ ಒಂದು ಇದೆ. ಸೊ ಅದನ್ನೆಲ್ಲ ಮಾಡ್ತಾ ಮುಂದುವರಿತಾಯಿತು ನಮ್ಮ ಹುಡುಗಿಯ ಅರ್ಶಿನ ಶಾಸ್ತ್ರ. ಸೊ ಹೀಗೆ ನೋಡ್ಕೊತ ಬನ್ನಿ, ಹಾಗೆ ಕಂಟಿನ್ಯೂ ಮಾಡ್ತೀನಿ. ನಮ್ಮ ಮದುಮಗಳಿಗೆ ಚೆನ್ನಾಗಿ ತಣ್ಣೀರನ್ನು ಉಯ್ದುಬಿಡೋಣ, ಇದೊಂದು ಚಾನ್ಸ್ ಸಿಕ್ಕಿರೋದು. ಸೊ ಈ ಟೈಮಲ್ಲಿ ಅವಳನ್ನು ಸ್ವಲ್ಪ ಚೆನ್ನಾಗಿ ಗೋಳಿಕೊಂಬಿಡೋಣ ಅಂತ ಹೇಳ್ಬಿಟ್ಟು ಚೆನ್ನಾಗಿ ತಣ್ಣೀರನ್ನ ಚೆನ್ನಾಗಿ ಉಯ್ದುಬಿಟ್ರು ಅವಳಿಗೆ. ಸೊ ಅವಳಂತೂ ಫುಲ್ಲು ಮೊದಲೇ ಅವಳಿಗೆ ಕೋಲ್ಡ್ ಆಗಿತ್ತು, ಈಗ ಅವಳಿಗೆ ಚೆನ್ನಾಗಿ ತಣ್ಣೀರಲ್ಲಿ ಉಯ್ದಿರೋದ್ರಿಂದ ಅವಳಿಗೆ ಇನ್ನೂ ಫುಲ್ಲು ವೈಬ್ರೇಷನ್ ಆಗ್ತಾಯಿದ್ಲು. ಸೊ ಸಿಕ್ಕಾಪಟ್ಟೆ ಕೋಲ್ಡ್ ಇತ್ತು ನೀರಂತೂ. ತೊಗೊಂಡು ಬಂದು ಎಲ್ಲರೂ ನಮ್ಮ ಅಕ್ಕ ತಂಗಿರು ಮಾತಾಡಿಕೊಂಡು ಚೆನ್ನಾಗಿ ತಣ್ಣೀರೆಲ್ಲ ಉಯ್ದ್ವಿ. ಹಾಗೆ ನಮ್ಮ ಮಾಮನೂ ಕೂಡ ನಮ್ಮ ಜೊತೆ ಸೇರಿಕೊಂಡ್ರು. ಸೊ ಹಾಗೆ ಅಷ್ಟಶಾಸ್ತ್ರ ಮುಗಿದ ಮೇಲೆ ಬಳೆ ತೊಡಿಸೋ ಶಾಸ್ತ್ರ ಇಟ್ಕೊಂಡಿದ್ರು, ಅದನ್ನು ಕೂಡ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಮೊದಲು ಮದುಮಗಳಿಗೆ ಬಳೆ ಶಾಸ್ತ್ರವನ್ನು ತೊಡಿಸ್ತಾ ಇದ್ದಾರೆ. ಅವಳ ಕೈಲಿ ಏನೋ ಪೂಜೆ ಎಲ್ಲ ಮಾಡಿಸಿ ಹಾಗೆ ಅವಳಿಗೆ ಈಗ ಬಲಗೈಗೆ ಬಳೆಯನ್ನು ತೊಡಿಸ್ತಾ ಇದ್ದಾರೆ. ಸೊ ಇವತ್ತು ಬಳೆ ಶಾಸ್ತ್ರ ಕೂಡ ಇವತ್ತಿನ ದಿನವೇ ನಡೀತಾ ಇತ್ತು.
ಅರ್ಶಿನ ಶಾಸ್ತ್ರ ಒಬ್ರೊಬ್ರು ಒಂದೊಂದು ಕಡೆ ಅರ್ಶಿನ ಶಾಸ್ತ್ರನೇ ಒಂದಿನ, ಬಳೆ ಶಾಸ್ತ್ರನೇ ಒಂದಿನ ಈ ರೀತಿ ಮಾಡ್ತಾರೆ. ನಮ್ಮ ಕಡೆ ಇಲ್ಲ, ಈ ರೀತಿ ಮಾಡ್ತೀವಿ. ಅರ್ಶಿನ ಶಾಸ್ತ್ರವನ್ನು ಒಂದು ಗಳಿಗೆ ಅಂತ ಇರುತ್ತೆ, ಆ ಗಳಿಗೆಯಲ್ಲಿ ಅಷ್ಟೊತ್ತಿಗೆಲ್ಲ ಮುಗಿಸ್ಬಿಡ್ಬೇಕು ಅರ್ಶಿನ ಶಾಸ್ತ್ರ. ನಂತರ ಬಳೆ ಶಾಸ್ತ್ರವನ್ನು ಇಟ್ಕೊತಾರೆ. ಬಳೆ ಶಾಸ್ತ್ರ ಮುಗಿಸಿದ ತಕ್ಷಣವೇ ಚೌಟ್ರಿ ಕಡೆ ಕರ್ಕೊಂಡು ಹೋಗೋಕ್ಕೆ ಶುರು ಮಾಡ್ಕೋತೀವಿ. ಸೊ ಬಳೆ ಶಾಸ್ತ್ರ ಮುಗಿದ ಮೇಲೆ ನಾವು ಎಲ್ಲ ಚೌಟ್ರಿಗೆ ಹೋಗೋದಕ್ಕೆ ರೆಡಿ ಮಾಡ್ಕೋತಿದ್ವಿ, ಬ್ಯಾಗೆಲ್ಲ ಪ್ಯಾಕ್ ಮಾಡಿಕೊಂಡು. ಸೊ ಹುಡುಗಿ ಜೊತೆ ಯಾರು ಹೋಗ್ತಾರೆ ಅದೆಲ್ಲ ಮಾತಾಡಿಕೊಂಡು ಇದು ಮಾಡ್ತಿದ್ವಿ. ಸೊ ಇನ್ನು ನಾನಂತಂದರೆ ನಾನು ಮುಂದೆನೇ ಹೋಗ್ಬಿಟ್ರೆ ಇನ್ನು ಮೇಕಪ್ ಮಾಡೋದಕ್ಕೆಲ್ಲ ಹಿಡ್ಕೊತಾರೆ, ನಾನು ರೆಡಿ ಆಗೋಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ನಾನು ಸ್ವಲ್ಪ ಹಿಂದೇಟಾಗ್ದೆ. ಫಸ್ಟ್ ಹುಡುಗಿ ಹೋಗಲಿ, ಹುಡುಗಿ ಹಿಂದೆ ಹೋಗೋರು ಯಾರು ಇದ್ದಾರೋ ಅವರೆಲ್ಲ ಹೋಗಲಿ, ಕೊನೆಯಲ್ಲಿ ಅಂದರೆ ಪಿಳ್ಳೆ ಮಕ್ಳುಗಳ ಜೊತೆ ಹೋಗೋಣ ಅಂತೇಳಿ ಪ್ಲ್ಯಾನ್ ಮಾಡಿಕೊಂಡೆ. ಹಂಗೆ ಆಯಿತು ಕೂಡ. ಸೊ ಚಿಕ್ಕ ಮಕ್ಳ ಜೊತೆ ನನ್ನ ಅಕ್ಕನ ಮಕ್ಕಳು, ಚಿಕ್ಕಮ್ಮನ ಮಕ್ಕಳು ಎಲ್ಲರೂ ಇದ್ರಲ್ಲ, ಸೊ ಅವ್ರಗಳ ಜೊತೆ ಹೋಗೋಣ ಅಂತ ಹೇಳ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡು ಕೊನೆಯಲ್ಲಿ ಎಲ್ಲರೂ ಹೊರಟ ಮೇಲೆ ನಾನು ಹೋಗಿದ್ದು. ಇಲ್ಲಿಗೆ ಬಳೆ ಶಾಸ್ತ್ರ ಮುಗೀತು. ಇನ್ನು ಬಳೆ ಶಾಸ್ತ್ರದಲ್ಲಿ ನನ್ನ ಅಕ್ಕ ತಂಗಿರುಗಳೆಲ್ಲ ಬಳೆ ಶಾಸ್ತ್ರದಲ್ಲಿ ಅವರು ಕೂಡ ತೋರಿಸ್ಕೋಬೇಕಂತ ಇದ್ದರು. ಆದರೆ ಹಿರಿ ಮುತ್ತೈದೆಯರಿಗೆಲ್ಲ ಬಳೆ ತೋರಿಸೋಷ್ಟೊತ್ತಿಗೆ ತುಂಬ ಲೇಟ್ ಆಯಿತು. ಇನ್ನು ಚೌಟ್ರಿಗೆ ಹೋಗೋದಕ್ಕೆ ತುಂಬ ಲೇಟ್ ಆಗಿಬಿಡುತ್ತೆ. ಇನ್ನು ಪಾರ್ಲರ್ ಅವ್ರು ಬಂದು ಹುಡುಗಿಗೆ ಮೇಕಪ್ ಮಾಡಿ ಚೌಟ್ರಿ ರಿಸೆಪ್ಷನ್ಗೆ ನಿಲ್ಲಿಸೋಷ್ಟ್ರಲ್ಲಿ ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಅಕ್ಕ ತಂಗಿರೆಲ್ಲ ಏನು ಮಾಡ್ತಿದ್ದಾರೆ ಅಂದರೆ ಅಕ್ಕದಿರು ತಂಗಿ ಚಿಕ್ಕಮ್ಮಂದಿರಿಗೆ ಇವ್ರಿಗೆಲ್ಲ ಆಗ್ತಿದ್ದಾರೆ. ಇನ್ನು ಕೆಲವ್ರು ತಂಗಿದಿರು ಅಕ್ಕಂದಿರಿಗೆ ತೋರಿಸ್ತಾಯಿದ್ರು. ಅದು ಮುಗಿದ ಮೇಲೆ ಗೊತ್ತಿದೆಯಲ್ಲ, ಕಾರ್ ಪೂಜೆ ಮಾಡಿಸಿ ಹುಡುಗಿ ಕೈಲಿ ಎಲ್ಲ ಲಗೇಜ್ ಪ್ಯಾಕ್ ಮಾಡಿಕೊಂಡು ನಾವೆಲ್ಲ ಹೊರಟ್ವಿ. ನಾನು ಕೊನೆಯಲ್ಲಿ ಚಿಕ್ಕ ಮಕ್ಳ ಜೊತೆ ಹೊರಟೆ. ಸೊ ಇವತ್ತಿನ ವ್ಲಾಗ್ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡೋದನ್ನು ಮರಿಬೇಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನೆಕ್ಸ್ಟ್ ವಿಡಿಯೋ ಅಂತೂ ತುಂಬಾ ಚೆನ್ನಾಗಿರುತ್ತೆ, ರಿಸೆಪ್ಷನ್ ವಿಡಿಯೋ. ಸೊ ಯಾರು ಮಿಸ್ ಮಾಡ್ಕೊಳ್ದೆ ವಿಡಿಯೋನ ನೋಡಿ ಅಂತ ಹೇಳ್ತಾ ಕೊನೆವರೆಗೂ ವಿಡಿಯೋ ನೋಡೋದಕ್ಕಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತಾ ಇಲ್ಲಿವರೆಗೂ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಟೇಕ್ ಕೇರ್, ಬಾಯ್.